ಹಾಯ್ ಎಲ್ಲರಿಗೂ, ಇದು ಗುರುವಾರದ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿದು ಇವಾಗ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿ ರೈಸ್ ಸ್ವಲ್ಪ ಕಡಿಮೆ ಹಾಕಿ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಬಾತು ಅದಾಗಿದ ತಕ್ಷಣ ಅದನ್ನೆಲ್ಲ ಬೇಕಿಟ್ಟು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಆಮೇಲೆ ಮಕ್ಕಳನ್ನ ಹೋಗಿ ಎಬ್ಸೋಣ ಅಂದ್ಬಿಟ್ಟು ಅಂತ ಎಬ್ಸಿ ಆಮೇಲೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿತ್ತು. ಅದಾಗಿತ್ತು ಕುಕ್ಕರಲ್ಲಿ ಕಾಫಿ ಪತ್ರೆಲೆಲ್ಲ ಸ್ಕ್ರೂ ಉದ್ರೋಗಿತ್ತು, ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಆಮೇಲೆ ಪುನರ್ವಿಗೆ 2 ಜೊಟ್ಟು ಹಾಕಿದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಗೊತ್ತಾ. ಡೈಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂದರೆ ನನ್ನ ದೃಷ್ಟಿನೇ ತಾಗ್ಬಿಡುತ್ತೆ ನನ್ನ ಮಗಳಿಗೆ. ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಚೆನ್ನಾಗೇ ಮಾಡ್ಕೊಂಡು ಹಬ್ಬಿದ ಬಟ್ಟೆ ನಾನು ಮಿಷಿನ್ಗೆ ಹಾಕೋದು ಮರ್ತೋಗಿದ್ನ. ಹಾಗಾಗಿ ಇವತ್ತು ಅವ್ರು ಎದ್ದು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಎದ್ದು ಮಿಷಿನ್ಗೆ ಹಾಕಿ ಅದನ್ನೆಲ್ಲ ಒಣಗಿಸಿ ಅವ್ರಿಗೆ ಗೊತ್ತಾಗ್ದಿದ್ದಂಗೆ ಐರನ್ ಮಾಡಿ ಕೊಟ್ಟು ಆಮೇಲೆ ಹಾಕ್ಕೊಂಡು ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದರು. ಅದಾದಮೇಲೆ ನಾನು ಮಗಳು ಇಬ್ರು ತಲೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡ್ತಾಯಿದ್ದೆ. ಮುಲ್ಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು, ಹೆಲ್ದಿಯಾಗಿರುತ್ತೆ ಅಂದ್ಬಿಟ್ಟು. ಸಲಾಡ್ಗೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಗ್ರೀನ್ ವೆಜಿಸ್ ಏನು ಇತ್ತು ಅದನ್ನು ಕಟ್ ಮಾಡಿಟ್ಟು ಅದಾಗಿದ ತಕ್ಷಣ ಅನ್ನ ಸಾಂಬಾರು ಆಯಿತು. ಅದಾದಮೇಲೆ ಹೋಗ್ಬಿಟ್ಟು ಪುನರ್ವಿಂಗ್ ಕರ್ಕೊಂಬಂದು ತರಕಾರಿ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೀನ್ಸು ಕ್ಯಾರೆಟ್ ಹಾಕಿ ತರಕಾರಿ ಪಲ್ಯ ಮಾಡಿ ಮುದ್ದೆ ಮಾಡಿ ಮುಲ್ಲಂಗಿ ಸಾಂಬಾರು ಮಾಡಿ ಊಟ ಎಲ್ಲರೂ ಮುಗಿಸ್ಕೊಂಡ್ವಿ ಜೊತೆಗೇ ಕೂತ್ಕೊಂಡು. ಅದಾದಮೇಲೆ ಮಕ್ಕಳನ್ನ ಮಲಗಿಸಿ ಸಂಜೆ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಆಮೇಲೆ ಮಕ್ಕಳನ್ನ ಎಬ್ಬಿಸ್ಕೊಂಬಂದು ಇವತ್ತು ಹಾಲು ಕೊಟ್ಟಿಲ್ಲ, ಹಾಗಾಗಿ ಇವತ್ತು ಆರೆಂಜ್ ಒಂದು ಸ್ನ್ಯಾಕ್ ಥರ ಕೊಟ್ಬಿಡೋಣ ಅಂದ್ಬಿಟ್ಟು ಆರೆಂಜ್ ಇತ್ತು, ಆರೆಂಜನ್ನು ಸುಳ್ಳು ಕೊಟ್ಟು ಅದಾದಮೇಲೆ ರಾತ್ರಿ ಸಾಂಬಾರ್ಗೆ 2 ಚಪಾತಿ ಮಾಡಿಕೊಂಡು ಮಗುಗೆ ಸ್ವಲ್ಪ ಊಟ ಹಾಕ್ಕೊಟ್ಟಿದ್ದೆ. ಅವಳೇ ನಾನೇ ತಿಂತೀನಿ ಅಂದಿದ್ದಕ್ಕೆ ಶಾರುನು ನಾನೇ ತಿಂತೀನಿ ಅಂದ್ಲು. ಹಾಕ್ಕೊಡೋದೆಲ್ಲ ಇಂಪಾರ್ಟೆಂಟು. ಇಲ್ಲಿ ಎಷ್ಟು ಚೆಲ್ತಾರೆ ಅಂದರೆ ಅಷ್ಟು ಚೆಲ್ತಾರೆ, ಬಟ್ ಅದರಲ್ಲೂ ಒಂಥರ ಖುಷಿಯಾಗುತ್ತೆ. ನಾನು ಎದ್ದು ಊಟ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಅವಳೇ ಎದ್ದು ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಬಿಡ್ತಾಳೆ. 3 ದಿನ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಾ ಇದ್ದಂಗೆ ನಾಯಿಗೂ ಸ್ವಲ್ಪ ಊಟ ಹಾಕಿ ಆಮೇಲೆ 2 ರೌಂಡ್ ವಾಕ್ ಮಾಡೋಣ ಅಂದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀವಿ. ಈ ಚಳಿಲಿ ಓಡಾಡೋದು ಒಂಥರ ಖುಷಿ ಅನಿಸುತ್ತೆ. ಇದಾಗಿತ್ತು ನನ್ನ ಗುರುವಾರದ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.